ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠಜ್ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್, ಬೆಂಗಳೂರು. ಅನೇಕರಿಗೆ ಈ ಡೈಜೆಷನ್ ರಿಲೇಟೆಡ್ ಸಮಸ್ಯೆ ಇರುತ್ತೆ. ಅಂದರೆ ಇಂಡೈಜೆಷನ್ ಪ್ರಾಬ್ಲಮ್, ಅಜೀರ್ಣತೆ. ಈ ಸುಮಾರು ಜನಕ್ಕೆ ಹೇಗೆ ಅಂದರೆ, ಕೆಲವರಿಗೆ ನಾನ್ ವೆಜ್ ತಿಂದರೆ ಜೀರ್ಣ ಆಗಲ್ಲ, ಕೆಲವರಿಗೆ ಆಯಿಲ್ ಫುಡ್ಡು ಜಾಸ್ತಿ ತಿಂದರೆ ಜೀರ್ಣ ಆಗಲ್ಲ, ಕೆಲವರಿಗೆ ಕೋಲ್ಡ್ ರಿಲೇಟೆಡ್ ಅಂದರೆ ಕೋಲ್ಡ್ ಐಟಮು, ಈ ತಂಪಾಗಿರೋದು ಏನಾದ್ರು ತಿಂದರೆ ಜೀರ್ಣ ಆಗಲ್ಲ. ಮೊಸರು, ಮಜ್ಜಿಗೆ, ತುಪ್ಪ, ಈ ರೀತಿ ಡೈರಿ ಪ್ರಾಡಕ್ಟ್ ಏನೋ ತಿಂದರೂ ಜೀರ್ಣ ಆಗೋದಿಲ್ಲ. ಸೊ ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಒಂದು ಡೈಜೆಷನ್ನ ಬೆಟರ್ ಮಾಡಲಿಕ್ಕೆ ಟೆಕ್ನಿಕ್. ಸೊ ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಬೇರೆ ಬೇರೆ ಥರದ ಸಪ್ಲಿಮೆಂಟ್ ಎಲ್ಲ ತೆಗೆದುಕೊಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಜೀರ್ಣಶಕ್ತಿ ತುಂಬ ಕುಂದಿದೆ, ನಮಗೆ ಇದು ತಿಂದರೆ ಜೀರ್ಣ ಆಗಲ್ಲ ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ಅದನ್ನು ತಿಂದ ಮೇಲೆ ಏನು ಮಾಡ್ತಾರಣ್ಣ, ಸಮ್ಮನ್ನು ಕೂಲ್ ಡ್ರಿಂಕ್ಸ್ಗಳನ್ನು, ಸಾಫ್ಟ್ ಡ್ರಿಂಕ್ಸ್ಗಳನ್ನು ತೆಗೆದುಕೊಳ್ಳೋದು. ಆ ರೀತಿ ತೆಗೆದುಕೊಂಡಾಗ ಅದು ಹೆಂಗೆ ಅಂದರೆ, ಒಂದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನೀವು ತೆಗೆದುಕೊಳ್ಳೋಂಥ ಕೂಲ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸು ಸುಮಾರಿದಾವೆ. ಈ ಹೆಸರುಗಳೆಲ್ಲ ಹೇಳಿದ್ರೆ ಸಮಸ್ಯೆಗಳು ಉಂಟಾಗುತ್ತೆ. ಕೂಲ್ ಡ್ರಿಂಕ್ಸ್ ಎಲ್ಲ ನಾನು ನಮ್ಮ ಶಾಪ್ ಇದೆ, ಅಲ್ಲಿ ಶಾಪ್ ಹತ್ರ ಪಕ್ಕದಲ್ಲಿ ಈ ಕಾಂಡಿಮೆಂಟ್ಸ್ ಥರ ಮಾಡಿಕೊಂಡಿದ್ದಾರೆ. ಅಲ್ಲಿ ಸುಮಾರು ಜನ ರೆಗ್ಯುಲರ್ ಆಗಿ ಅವಾಗ ಅದನ್ನು ಕುಡಿಯೋದನ್ನೆಲ್ಲ ಮಾಡ್ತಾ ಇರ್ತಾರೆ, ಈ ಸಾಫ್ಟ್ ಡ್ರಿಂಕ್ಸ್ನೆಲ್ಲ. ನಾನು ಸುಮಾರು ಜನನ ಕೇಳಿದ್ದೀನಿ, ಏನು ಕುಡಿತೀರಾ ಇದನ್ನು, ಇದು ಕುಡಿದ್ರೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಅಂದರೆ ನೀವು ಏನು ತಿಂದರೂ ಜೀರ್ಣ ಆಗಬೇಕು. ನಿಮಗೆ ಎಣ್ಣೆ ಪದಾರ್ಥಗಳು ತಿಂದರೂ ಜೀರ್ಣ ಆಗಬೇಕು. ಹೆವಿ ಡೈಜೆಷನ್ ಮಿಲ್ ಅಂದರೆ ನಾನ್ ವೆಜ್ ತಿಂದರೆ, ಈ ಮಾಂಸ ಆಹಾರಗಳನ್ನು ತಿಂದರೂ ಕೂಡ ಜೀರ್ಣ ಆಗಬೇಕು. ಡೈರಿ ಪ್ರಾಡಕ್ಟ್ಸ್ ಕೂಡ ಏನೋ ತಿಂದರೂ ಕೂಡ ಜೀರ್ಣ ಆಗಬೇಕು. ಅಂದರೆ ನಿಮ್ಮ ಜೀರ್ಣ ಶಕ್ತಿ ಅಷ್ಟು ಅದ್ಭುತವಾಗಿರಬೇಕು. ಆ ರೀತಿ ನಿಮ್ಮ ದೇಹದಲ್ಲಿ ನಡೀತಿದೆ ಅಂದಾಗ ನೀವು ತಿಂದಿದ್ದೆಲ್ಲವೂ ಕೂಡ ದೇಹಕ್ಕೆ ದಕ್ಕುತ್ತೆ. ಮತ್ತು ದೇಹಕ್ಕೆ ಏನೊಂದು ಪೋಷಕಾಂಶದ ಕೊರತೆ ಇರೋದಿಲ್ಲ. ವಿಟಮಿನ್ಸ್ನ ಕೊರತೆ ಇರ್ಬೋದು, ಮಿನರಲ್ಸ್ನ ಕೊರತೆ ಇರ್ಬೋದು, ಕ್ಯಾಲ್ಸಿಯಂನ ಕೊರತೆ ಇರ್ಬೋದು, ಈ ರೀತಿ ಕೊರತೆಗಳು ಕೂಡ ಇರೋದಿಲ್ಲ. ಸೊ ಈ ತಿಂದವರು ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಅದನ್ನು ಕುಡಿತಾರೆ ನೋಡಿ, ಅದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ಸೊ ಆ ರೀತಿ ತಪ್ಪು ಮೊದಲಿಗೆ ಏನು ಮಾಡಬೇಕು ಗೊತ್ತಾನ, ನನಗೆ ಅದು ತಿಂದರೆ ಜೀರ್ಣ ಆಗ್ತಿಲ್ಲ ಅಂತ ಗೊತ್ತಿದ್ರೆ ಸ್ವಲ್ಪ ದಿನ ಅದನ್ನು ಅವಾಯ್ಡ್ ಮಾಡಿದಾಗ ನಿಮ್ಮ ಆ ಸ್ಟಮಕ್ಕು, ಹೊಟ್ಟೆ ಭಾಗ, ಜೀರ್ಣಾಂಗ ವ್ಯವಸ್ಥೆ ತಾನಾಗೆ ನ್ಯಾಚುರಲ್ ಆಗಿ ರಿಪೇರ್ ಆಗುತ್ತೆ. ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಸ್ವಲ್ಪ ದಿನ ನೀವೇನು ಮಾಡಬೇಕು, ಒಂದು ಕೆಲವು ತಿಂಗಳ ಕಾಲ ನನಗೆ ನಾನ್ ವೆಜ್ ತಿಂದರೆ ಜೀರ್ಣ ಆಗ್ತಾಯಿಲ್ಲ, ಖಂಡಿತ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ನಿಮ್ಮ ಬಾಡಿ ಸೆಲ್ಫ್ ಹೀಲ್ ಆಗುತ್ತೆ, ನ್ಯಾಚುರಲ್ ಆಗಿ ಹೀಲ್ ಆಗಿ ಮುಂದಿನ ದಿನದಲ್ಲಿ ಅದನ್ನು ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಮತ್ತೆ ದೊರೆಯುತ್ತಾನೆ. ಸೊ ಅದನ್ನು ಮಾಡೋದಿಲ್ಲ, ಬ್ಯಾಕ್ ಟು ಬ್ಯಾಕು ಹೊರೆ ಒರೆಸೋದು ಹೆಂಗಿರುತ್ತೆ ಅಂದರೆ, ಇದು ಒಂದು ಕೈಯಲ್ಲಿ ಗಲೀಜು ಮಾಡ್ಕೊಂಡು ಇನ್ನೊಂದು ಕೈಯಲ್ಲಿ ಕೈ ತೊಳ್ಕೊಂಡಂಗಿರುತ್ತೆ. ಸೊ ನೀವು ಆ ರೀತಿ ತಪ್ಪನ್ನ ಎಂದೂ ಕೂಡ ಮಾಡಬಾರ್ದು. ನನಗೆ ಅದು ತಿಂದರೆ ಜೀರ್ಣ ಆಗ್ತಾಯಿಲ್ಲ, ಇದು ತಿಂದರೆ ಜೀರ್ಣ ಆಗ್ತಾಯಿಲ್ಲ ಅಂದರೆ ಮೊದಲಿಗೆ ತಿನ್ನೋ ಅರ್ಹತೆಯನ್ನು ಗಳಿಸ್ಕೊಳ್ಳೋದು, ಜೀರ್ಣ ಶಕ್ತಿಯನ್ನು ವೃದ್ಧಿಸೋದು, ಸರಿಪಡಿಸ್ಕೊಳ್ಳೋದನ್ನು ನ್ಯಾಚುರಲ್ ಆಗಿ ಮಾಡೋದು. ಸೊ ಯಾರಿಗೆಲ್ಲ ಜೀರ್ಣಶಕ್ತಿ ಲೋ ಇರುತ್ತೋ ನೋಡಿ, ಈ ಭಾಗದಲ್ಲಿ ಪ್ರೆಸ್ ಮಾಡಿದ್ರೆ ಸ್ಟಮಕ್ ಲೋ ಇದೆ ಅಂತ ತೋರಿಸುತ್ತೆ, ಇಲ್ಲಿ ಪೇಯ್ನ್ ಬರುತ್ತೆ. ಹಾಗೆ ಅದರೊಂದಿಗೆ ಈ ಭಾಗದಲ್ಲಿ ಪ್ರೆಸ್ ಮಾಡಿದ್ರು ಕೂಡ ಯಾರಿಗೆಲ್ಲ ಜೀರ್ಣಶಕ್ತಿ ತುಂಬ ಲೋ ಇರುತ್ತೋ ಪೇಯ್ನ್ ಇರುತ್ತೆ. ಅದರೊಂದಿಗೆ ಇಲ್ಲಿ ಕೂಡ ಲಿಟಲ್ ಬಿಟ್ ಆಗುತ್ತೆ ನೋಡಿ, ಇಲ್ಲಿ 20 ಸಲ, ಇಲ್ಲಿ 20 ಸಲ, ಇಲ್ಲಿ 20 ಸಲ ಪ್ರತಿದಿನ ಈ ರೀತಿ ನೀವು ಮಾಡ್ತಾ ಬರೋದು ನೋಡಿ. ಇಲ್ಲಿ 20 ಸಲ, ಇಲ್ಲಿ 20 ಸಲ, ಇಲ್ಲಿ 20 ಸಲ ಕರೆಕ್ಟಾಗಿ ಈ ರೀತಿ 3 ಭಾಗದಲ್ಲಿ ನೀವು ಪ್ರೆಷರನ್ನು ಕೊಟ್ಟಾಗ ನಿಮ್ಗೆ ಅಲ್ಲಿ ನೋವಿದೆ, ಯಾರಿಗಾರು ಚೆಕ್ ಮಾಡ್ಬೋದು. ನೋವಿದೆ ಅಂದಾಗ ಖಂಡಿತವಾಗ್ಲೂ ನಿಮ್ಮ ಡೈಜೆಷನ್ ಲೋ ಇದೆ, ನಿಮ್ಮ ಜೀರ್ಣಶಕ್ತಿ ಕುಂದಿದೆ. ಸೊ ಅದರೊಂದಿಗೆ ನಿಮಗೆ ನ್ಯಾಚುರಲ್ ಆಗಿ ಗೊತ್ತಾಗ್ತಾ ಇರ್ತದೆ, ಅದು ತಿಂದರೆ ಜೀರ್ಣ ಆಗಲ್ಲ, ಇದು ತಿಂದರೆ ಜೀರ್ಣ ಆಗಲ್ಲ. ಸೊ ಅದರೊಂದಿಗೆ ನೀವು ಜೀರ್ಣಶಕ್ತಿಯನ್ನು ವೃದ್ಧಿಸಲಿಕ್ಕೆ ಸ್ವಲ್ಪ ದಿನ ಆ ಫುಡ್ಗಳನ್ನು ಅವಾಯ್ಡ್ ಮಾಡೋದು. ಎಣ್ಣೆ ಪದಾರ್ಥ ಜೀರ್ಣ ಆಗ್ತಾನೆ, ಎಣ್ಣೆ ಪದಾರ್ಥ ಸ್ವಲ್ಪ ದಿನ ನಿಲ್ಲಿಸೋದು, ಅಥವಾ ನಾನ್ ವೆಜ್ ತಿಂದರೆ ಜೀರ್ಣ ಆಗ್ತಾನೆ, ಸ್ವಲ್ಪ ದಿನ ನಿಲ್ಲಿಸೋದು. ಅದರೊಂದಿಗೆ ಯಾಕೆ ಪ್ರೆಷರನ್ನು ಮಾಡ್ತಾ ಬನ್ನಿ. ಸೊ ನಮ್ಮ ಪೂರ್ವಿಕರು, ಹಿರಿಯರು ಜೀರ್ಣಶಕ್ತಿಯನ್ನು ವೃದ್ಧಿಸಲಿಕ್ಕೆ ಭಾರಿ ಭೋಜನ ಅಥವಾ ಈ ಮದುವೆ ಊಟ, ನಾನ್ ವೆಜ್ಜು ಫಂಕ್ಷನ್ನು, ಅಲ್ಲೆಲ್ಲವೂ ಕೂಡ ಎಲ್ಲಾರ ನೀವು ಕರೆಕ್ಟಾಗಿ ಊಟ ಮಾಡಿ ಹೊರ ಬಂದು ಕರೆಕ್ಟಾಗಿ ಹುಡುಕಿದ್ರೆ ಅಲ್ಲಿ ಏನಿರುತ್ತೆ ಗೊತ್ತಾ, ತಾಂಬೂಲ ಅಂತ ಇಟ್ಟಿರುತ್ತೆ, ಎಲೆ ಅಡಿಕೆ ಸುಣ್ಣ. ನಮ್ಮ ಪೂರ್ವಿಕರು ಇದನ್ನು ಮಾಡೋರು, ನಾವು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೇವೆ. ಎಲೆ ಅಡಿಕೆ ಸುಣ್ಣ ಹಾಕೋದು, ಈ ಎಲೆ ಅಡಿಕೆ ಸುಣ್ಣ ಹಾಕೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಜೀರ್ಣಶಕ್ತಿ ವೃದ್ಧಿಸುತ್ತೆ. ನೀವು ತಿಂದಂಥ ಆಹಾರ ಚೆನ್ನಾಗಿ ಪಚನವಾಗಲಿ, ಜೀರ್ಣವಾಗಲಿ ಅಂತಲೇ ಆ ಸಮಾರಂಭಗಳಲ್ಲಿ ಏನು ಮಾಡಿರ್ತಾರೆ, ಎಲೆ ಅಡಿಕೆ ತಾಂಬೂಲನ ಎಲ್ಲಾರ ಇಟ್ಟಿರ್ತಾರೆ. ಈ ಮಕ್ಕಳನ್ನು ಹೊರತುಪಡಿಸಿ ಮಿಕ್ಕಿದವರೆಲ್ಲರೂ ಕೂಡ, ಮಕ್ಕಳಲ್ಲಿ ಡೈಜೆಸ್ಟಿವ್ ಚೆನ್ನಾಗಿರುತ್ತೆ ನೋಡಿ, ಅವು ಒತ್ತಲ್ಲಿ ಏನು ಕೊಟ್ಟರು ತಿಂತಾರೆ ಅಲ್ವಾ.
ಅಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಮಕ್ಕಳಲ್ಲೂ ಜೀರ್ಣಶಕ್ತಿ ಕುಂದಿದೆ. ಅಂದರೆ ಈ ಪ್ಯಾಕೆಟ್ ಫುಡ್ಗಳು, ಪ್ರಿಸರ್ವೇಟಿವ್ ಹಾಕಿರೋದು ಅವೆಲ್ಲ ತಿಂದಾಗ ಏನಾಗುತ್ತೆ, ಗಟ್ಟಿ ಹೆಲ್ತ್ ಹಾಳಾಗುತ್ತೆ. ಅವರಲ್ಲೂ ಕೂಡ ಜೀರ್ಣಶಕ್ತಿ ಕುಂದುತ್ತಾ ಇದೆ. ಸೊ ಹಾಗಾಗಿ ಮಕ್ಕಳಿಂದ ಹೊರತುಪಡಿಸು ಅಂತ ಹೇಳಿದೆ. ಮಕ್ಕಳನ್ನ ಹೊರತುಪಡಿಸಿ ಮಿಕ್ಕಿದವರೆಲ್ಲರೂ ಕೂಡ ವಾರದಲ್ಲಿ 2 ಬಾರಿ ಆದರೂ ಯಾರಿಗೆ ಜೀರ್ಣಶಕ್ತಿ ಕುಂದಿದೆಯೋ ಅವರು ಎಲೆ ಅಡಿಕೆ ಸುಣ್ಣ ಹಾಕೋದು. ಈ ಎಲೆ ಅಡಿಕೆ ಸುಣ್ಣ ಹಾಕೋದ್ರಿಂದ ಬಾಯಿಯ ದುರ್ಗಂಧ ಇದ್ರೆ ನಿವಾರಣೆ. ಯಾರಿಗೆ ಜೀರ್ಣಶಕ್ತಿ ಕುಂದಿದೆಯೋ, ಸರಿಯಾಗಿ ಜೀರ್ಣ ಆಗಿಲ್ವೋ, ಆವಾಗಲೇ ಬಾಯಿ ಸ್ಮೆಲ್ ಬರೋದು. ಆ ರೀತಿ ಬಾಯಿ ಸ್ಮೆಲ್ ಬರ್ತಿದೆ ಅಂದರೆ ಅವರು ಎಲೆ ಅಡಿಕೆ ಹಾಕಿದಾಗ ಆ ಬಾಯಿಯ ದುರ್ಗಂಧ ವಾಸನೆ ಬರೋದು ನಿವಾರಣೆ ಮಾಡ್ಕೋಬೋದು. ಜೀರ್ಣಶಕ್ತಿನ ಕೂಡ ವೃದ್ಧಿಸ್ಬೋದು. ನೋಡಿ, ಈ ಎಲೆ ಅಡಿಕೆ ಸುಣ್ಣದಲ್ಲಿ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಇರುತ್ತೆ. ದೇಹಕ್ಕೆ ಕ್ಯಾಲ್ಸಿಯಂ ಬೇಕಾ, ಆ ಸುಣ್ಣನ ಮಿತವಾಗಿ ಎಲೆ ಅಡಿಕೆಯೊಂದಿಗೆ ಬಳಸಿದಾಗ ಕ್ಯಾಲ್ಸಿಯಂ ದೊರೆಯುತ್ತೆ. ವಿಳ್ಯದೆಲೆ ಬಂದು ಕಫದ ನಾಶಕ. ದೇಹದಲ್ಲಿ ಕಫದ ದೋಷ ಇದ್ರೆ ಅದನ್ನ ನ್ಯಾಚುರಲ್ ಆಗಿ ನಿವಾರಣೆ ಮಾಡ್ಕೊಳ್ಳಿಕ್ಕೆ ವಿಳ್ಯದೆಲೆ ಸಹಕಾರಿ. ಹಾಗೆ ಅಡಿಕೆ ಬಂದು ವಾತ ದೋಷ ಯಾರಿಗೆಲ್ಲ ಇರುತ್ತೋ ಅದನ್ನ ನಿವಾರಣೆ ಮಾಡುತ್ತೆ. ಈ ವಾತ ಪಿತ್ತ, ಈ ಕಫದ ದೋಷವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೂ ಕೂಡ ಎಲೆ ಅಡಿಕೆ ಸಹಕಾರಿ. ಹಾಗಾಗಿ ನಿಯಮಿತವಾಗಿ ವಾರದಲ್ಲಿ 2 ಬಾರಿ ಎಲೆ ಅಡಿಕೆನ ಹಾಕೋದು, ನೀವು ನ್ಯಾಚುರಲ್ ಆಗಿ ನಿಮ್ಮ ಡೈಜೆಷನ್ ಬೆಟರ್ ಮಾಡ್ಲಿಕ್ಕೆ. ನೀವು ಅದು ಇದು ಕೂಲ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸ್ ಅವೆಲ್ಲ ಕುಡಿಯೋದ್ರ ಬದಲು ಸುಮಾರು ಇದಾವೆ. ನೀವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿದ್ರೆ ಆ ಕೂಲ್ ಡ್ರಿಂಕ್ಸ್ಗಳ ಹಿಂದೆ ಹೆಸರು ಹೇಳಿದೆ ಸಮಸ್ಯೆ ಅಂತ, ಆ ಹೆಸರನ್ನಿಟ್ಟು ನೀವು ಸರ್ಚ್ ಮಾಡಿದ್ರೆ ಸುಮಾರು ಜನ ವಿಡಿಯೋ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಟಾಯ್ಲೆಟ್ ಕ್ಲೀನಿಗೆ ಯೂಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಕೆಲವು ಬೋನ್ನ ಪೀಸ್ ಅಂದರೆ ಮೂಳೆಯನ್ನ ಕರಗಿಸುವಂಥ ಶಕ್ತಿ ಅದಕ್ಕಿದೆ, ಮೂಳೆನೇ ಕರಗಿಸ್ಬಿಡುತ್ತೆ ಅಂತ. ಸೊ ಹಾಗಾಗಿ ನೀವು ಆ ರೀತಿಯಾಗಿ ತಪ್ಪನ್ನ ಎಂದೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಇದು ಕುಡಿಯೋದು ಜೊತೆಲಿ ಊಟ ಮಾಡಿದ್ಮೇಲೆ ಇದು ಕುಡಿದ್ಬಿಟ್ರೆ ಜೀರ್ಣ ಆಗ್ಬಿಡುತ್ತೆ ಅಂತ. ಅದನ್ನ ಫಸ್ಟು ಸರಿಪಡಿಸ್ಕೊಂಡು ಹಿಂದೆ ಹೇಳಿದೆ ಆಕ್ಯುಪ್ರೆಷರನ್ನು ಮಾಡೋದು. ಎಲೆ ಅಡಿಕೆನ ವಾರದಲ್ಲಿ 2 ಬಾರಿ ನೀವು ಹಾಕ್ತಾ ಬರೋದು. ಅದರೊಂದಿಗೆ ನೀವು ಎಲ್ಲೇ ಒಂದು ಕಲ್ಲರು ನಂಬರ್ ಇದೆ, ಅದ್ಭುತವಾಗಿ ವರ್ಕ್ ಆಗುತ್ತೆ. ನೀವು ಹಾಕಿದ ದಿನದಲ್ಲೇ ಅದು ವರ್ಕ್ ಆಗುತ್ತೆ. ಬೇಕಾದ್ರೆ ನೀವು ಇದನ್ನ ಗಮನಿಸ್ಬೋದು. ಆ ಕಲ್ಲರು ನಂಬರ್ ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ, ನಿಮ್ಗೆ ಇವಾಗ ನಾನ್ ವೆಜ್ ತಿಂದಿದ್ದೀರಾ, ನನಗೆ ಡೈಜೆಷನ್ ಲೋ ಇದೆ, ಒಂಥರ ಅಜೀರ್ಣ ಆಗುತ್ತೆ ನಾನ್ ವೆಜ್ ತಿಂದರೆ ಅಂತ. ನೀವು ಯಾಳೆ ನಾನ್ ವೆಜ್ ತಿಂದಿರಾ ಅಂತ ತಿಂದ ಮೇಲೆ ಊಟ ಅಲ್ಲ ಆದಮೇಲೆ ನೀವು ಒಂದು ಅರ್ಧ ತಾಸು ಬಿಟ್ಟು ಆ ನಂಬರು ಕಲರ್ನ ಜಸ್ಟ್ ಕೈಯಲ್ಲಿ ಬರ್ಕೊಳ್ಳಿ. ಅದ್ಭುತವಾಗಿ ಎಲ್ಲ ಕಂಪ್ಲೀಟ್ ಆಗಿ, ಅಂದರೆ ನಿಮಗೆ ನೋಡಿ ಸ್ಟಮಕ್ಕಲ್ಲಿ ಏನು ಬೇಕು, ಫೈರ್ ಇರಬೇಕು. ಅದ್ಭುತವಾಗಿ ಫೈರ್ ಅಲ್ಲಿ ಆಹಾರವನ್ನು ಮೆಲ್ಟ್ ಮಾಡಿ ಅದನ್ನು ಮುಂದೆ ಮೂವ್ ಮಾಡೋಕ್ಕೆ ಏನಿರಬೇಕು, ಫೈರ್ ಇರಬೇಕು. ಆ ಫೈರನ್ನು ಕೊಡೋದು ಯಾರು ಅಂದರೆ ಸ್ಕೈ ಬ್ಲೂ ಕಲರ್. ನಂಬರ್ 3 ಸ್ಕೈ ಬ್ಲೂ ಅಂತ ನೀವು ಕೈಯಲ್ಲಿ ಬರ್ಕೊಳ್ಳೋದು. ಎಲ್ಲಿ ಬರ್ಕೊಳ್ಳೋದು ಅಂದರೆ ನೋಡಿ, ಆಯುರ್ವೇದಿಕ್ ಆಕ್ಯುಪ್ರೆಷರ್ನ ಚಾಟ ಪ್ರಕಾರ ಎಡಗೈ ತೋರು ಬೆರಳು ಬಂದು ಫೈರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕಲ್ಲರ್ ಬಂದು ಯಾವುದು, ಸ್ಕೈ ಬ್ಲೂ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಂಬರ್ 3 ಸ್ಕೈ ಬ್ಲೂ. ಬಟ್ ಬರ್ಕೊಳ್ಳೋದು ಎಲ್ಲಿ ಅಂದರೆ ಈ ಸುಜೋಕ್ನ ಚಾರ್ಟ್ನ ಪ್ರಕಾರ ಸ್ಟಮಕ್ ಎಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರುತ್ತೆ. ನೀವು ಕರೆಕ್ಟಾಗಿ ಆ ಭಾಗದಲ್ಲಿ 3 ಅಂತ ಬರ್ಕೊಳ್ಳಿ. ನೋಡಿ, ಈ ರೀತಿ 3 ಅಂತ ಬರ್ಕೊಂಡ್ರೆ ಸಾಕು. ನೀವು ತಿಂದಂಥ ಆಹಾರ ಜಿಗ್ಗಂತ ಎಲ್ಲ ಭಸ್ಮ. ನೀವು ಬರ್ದಿದ್ದ ದಿನದಲ್ಲೇ ವರ್ಕ್ ಆಗುತ್ತೆ. ಸೊ ಎಲ್ಲವೂ ಕೂಡ ಅತಿಯಾದರೆ ಅಮೃತ ವಿಷ ಅನ್ನೋ ಥರ. ಇದಕ್ಕೆ ಡಿಪೆಂಡ್ ಆಗ್ಬಿಡ್ಬಾರ್ದು, ಎಲ್ಲರಿಕೆ ಮೇಲೆ ಡಿಪೆಂಡ್ ಆಗ್ಬಿಡ್ಬಾರ್ದು, ಅಕ್ಯುಪ್ರೆಷರ್ ಮೇಲೆ ಡಿಪೆಂಡ್ ಆಗ್ಬಿಡ್ಬಾರ್ದು. ಆಹಾರದಲ್ಲಿ ನೀವು ಕ್ರಮತೆಯನ್ನು ಕರೆಕ್ಟಾಗಿ ಅಳವಡಿಸ್ಕೊಂಡು ನಿಮಗೆ ಏನು ತಿಂದರೆ ಜೀರ್ಣ ಆಗ್ತಾ ಇಲ್ಲ ಅದನ್ನು ಕರೆಕ್ಟು ಮಾನಿಟ್ರ್ ಮಾಡಿ ಸ್ವಲ್ಪ ದಿನ ಅದನ್ನು ಬಿಟ್ಟು ಅದರೊಂದಿಗೆ ಆಕ್ಯುಪ್ರೆಷರ್ ಮಾಡ್ತಾ ಬರೋದು, ಅದರೊಂದಿಗೆ ತಾಂಬೂಲನ ಬಳಸೋದು, ಈ ನಂಬರ್ ಕೂಡ ಬಳಸೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನಿಮಗೆ ಎಣ್ಣೆ ಪದಾರ್ಥ ತಿಂದರೂ ಜೀರ್ಣ ಆಗುತ್ತೆ, ಡೈರಿ ಪ್ರಾಡಕ್ಟ್ಸು ತಿಂದರೂ ಜೀರ್ಣ ಆಗುತ್ತೆ, ನಾನ್ ವೆಜ್ ತಿಂದರೂ ಜೀರ್ಣ ಆಗುತ್ತೆ. ಎಲ್ಲನೂ ಕೂಡ ಮಾಡಿರೋದೆ ತಿಂದುಂಡು ಮನುಷ್ಯ ಸಂತೋಷದಿಂದ ಸುಖ ಸಂತೋಷದಿಂದ ಇರಲಿಕ್ಕೆ. ತಿಂದಿದ್ದೆಲ್ಲನೂ ಕೂಡ ದೇಹಕ್ಕೆ ದಕ್ಕಿಸ್ಕೊಳ್ಳೋಕ್ಕೆ ಇರೋದು. ಸೊ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ. ಈ ಮೂಲ ಅಂತ ಹುಡುಕೊಂಡೋದಾಗ ನಾನ್ ವೆಜ್ ಕೂಡ ಮೂಲ ಆಹಾರ ಅನ್ನೋದಿದೆ. ಗೆಡ್ಡೆ ಗೆಣಸು ಆದಿಮಾನವನ ಮೂಲ ಆಹಾರ ಮಾಂಸ ಆಹಾರ ಅಂತ ಕೂಡ ಇದೆ. ಸೊ ನೀವು ಜನಾಂಗದಿಂದನೇ ಬಂದಿದ್ರೆ ಅದನ್ನು ನೀವು ಫಾಲೋಅಪ್ ಮಾಡಬೇಕು. ಫುಡ್ ಇಸ್ ಕಲ್ಚರ್ ಅಂತ ಹೇಳ್ತಾರೆ. ಅದರಿಂದ ಫಾಲೋಅಪ್ ಮಾಡೋದು. ಮಧ್ಯದಲ್ಲಿ ನಂಗೆ ನಾನ್ ವೆಜ್ ತಿನ್ನೋಕ್ಕಾಯ್ತಲ್ಲ ಅಂತ ಬಿಟ್ಟು ಬಿಡಬಾರ್ದು. ನಿಮ್ಮ ದೇಹಕ್ಕೆ ಪ್ರೋಟೀನ್ ಬೇಕು, ಅದು ಎಲ್ಲಿ ಸಿಗುತ್ತೆ, ನಾನ್ ವೆಜ್ ಅಲ್ಲಿ ಸಿಗುತ್ತೆ. ನೀವು ಜನಾಂಗದಿಂದನೇ ಹುಟ್ಟಿನಿಂದನೇ ನಾನ್ ವೆಜ್ ತಿನ್ನೋದು ರೂಢಿ ಮಾಡ್ಕೊಂಡು ಬಂದಿದ್ದಾಗ ಮಧ್ಯದಲ್ಲಿ ಬಿಡಬಾರ್ದು. ಮಧ್ಯದಲ್ಲಿ ಯಾಕೆ ಬಿಟ್ಟಿದ್ದಾರೆ ಅಂತ ಎಷ್ಟೋ ಜನ ಕೇಳಿದಾಗಲೂ ಕೂಡ ಅವ್ರು ಹೇಳಿದ್ದಾರೆ. ಎಷ್ಟೋ ಜನ ನನಗೆ ಜೀರ್ಣಶಕ್ತಿ ಮೊದಲಿನ ಥರ ಇಲ್ಲ, ಆ ರೀತಿ ಇಲ್ಲ. ನಿಮ್ಮ ಡೈಜೆಷವನ್ನು ಬೆಟರ್ ಮಾಡಿ, ನಿಮ್ಮ ಜೀರ್ಣ ಶಕ್ತಿಯನ್ನು ವೃದ್ಧಿಸ್ಕೊಳ್ಳಿಕ್ಕೆ ಹಿಂದೆ ಹೇಳಿದಂಥ ನಂಬರು, ಕಲ್ಲರು, ಆಕ್ಯುಪ್ರೆಷರು, ಹಾಗೆ ಆ ತಾಂಬೂಲ ಹಾಕೋದು, ಎಲೆ ಅಡಿಕೆ ಸುಣ್ಣ ಹಾಕೋದು ಎಲ್ಲವೂ ಕೂಡ ಸಪೋರ್ಟ್ ಮಾಡಿ.
ಈ ರೀತಿ ಒಂದು ನ್ಯಾಚುರಲ್ ಪ್ರೋಸೆಸ್ಸನ್ನು ಅಳವಡಿಸ್ಕೊಂಡು ಅದು ಇದು ಸಪ್ಲಿಮೆಂಟನ್ನು ತೆಗೆದುಕೊಳ್ದಿರ ನಿಮ್ಮ ಜೀರ್ಣಾಂಗ ವ್ಯವಸ್ಥೆನ ಕಾಯ್ದಿರಿಸ್ಕೊಳ್ಳೋದು, ಅದನ್ನು ಹಂಗೆ ಬಲಪಡಿಸ್ಕೊಳ್ಳೋದು, ಮುಂದಿನ ದಿನದಲ್ಲಿ ಅದನ್ನು ಸುಗಮಗೊಳಿಸೋದು ಎಲ್ಲದಕ್ಕೂ ಇದು ಸಹಕಾರಿ. ತಮ್ಮ ಸುತ್ತಮುತ್ತಲಲ್ಲಿ ಯಾರಾದರೂ ಈ ಡೈಜೆಸ್ಟಿವ್ ರಿಲೇಟೆಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಜೀರ್ಣಾಂಗ ವ್ಯವಸ್ಥೆನ ನ್ಯಾಚುರಲ್ ಆಗಿ ಉನ್ನತಿಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.